ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕಂಟೆಂಟ್ ಆಧಾರಿತ ಪಾಠ ಬೋಧನೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ DSCRT ಬೆಂಗಳೂರು ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಯಾದಗಿರಿ ಇವರ ನಿರ್ದೇಶನ ಹಾಗೂ ಪ್ರಸ್ತುತಿಯಲ್ಲಿ ವಿಷಯ ಗಣಿತ ತರಗತಿ 7ನೇ ಅಧ್ಯಾಯ ಪರಿಮಾಣಗಳ ಹೋಲಿಕೆ ಭಾಗ 2. ಈಗಾಗಲೇ ನಾವು ಭಾಗ 1 ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಇವತ್ತು ನಾವು ಭಾಗ 2 ಮುಂದುವರಿಸೋಣ. ಈ ವಿಷಯವನ್ನು ಮಂಡಿಸುವವರು ಶ್ರೀ ಹುಲಗಪ್ಪ GPT ಶಿಕ್ಷಕರು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರ, ತಾಲೂಕು ಸುರಪುರ, ಜಿಲ್ಲೆ ಯಾದಗಿರಿ. ಮೊದಲನೇದಾಗಿ ಒಂದು ಗಣಿತದ ಹೇಳಿಕೆಯನ್ನು ಗಮನಿಸೋಣ. ಎಲ್ಲರಿಗೂ ತಿಳಿದಿರುವಂತೆ ಗಣಿತವು ಕಬ್ಬಿಣದ ಕಡಲೆ ಎನ್ನುವರು ಹಲವರು. ಗಣಿತವು ಕಬ್ಬಿಣದ ಕಡಲೆ ಎನ್ನುವರು ಹಲವರು. ಆದರೆ ಅದರಿಂದ ಉಪಯೋಗ ಹಲವಾರು. ಎಲ್ಲ ವ್ಯವಹಾರದಲ್ಲೂ ಬೇಕು ಇದರ ಅಗತ್ಯ. ಎಲ್ಲೆಡೆ ಇದರ ಬಳಕೆಯು ನಿತ್ಯ ಎನ್ನುವಂತೆ ನಾವು ಪ್ರತಿನಿತ್ಯ ಗಣಿತವನ್ನು ನಮ್ಮ ಜೀವನದ ಪ್ರತಿ ಘಟನೆಯಲ್ಲಿ ಕೂಡ ಗಣಿತವನ್ನು ಉಪಯೋಗಿಸ್ತಿರುತ್ತೇವೆ. ಅದೇ ರೀತಿ ಹಿಂದಿನ ತರಗತಿಯನ್ನು ಮುಂದುವರಿಸಿದಾಗ ಹಿಂದಿನ ತರಗತಿ ನಾವಿಲ್ಲಿ ಪರಿಮಾಣಗಳನ್ನು ಹೋಲಿಕೆ ಮಾಡುವಲ್ಲಿ ಭಾಗ 1ರಲ್ಲಿ ಅನುಪಾತ ವಿಧಾನ, ವ್ಯತ್ಯಾಸಿಸುವ ವಿಧಾನ, ಶೇಕಡಾ ಕ್ರಮವನ್ನು ನೋಡಿದ್ದೇವೆ. ಅದೇ ರೀತಿ ಇನ್ನಷ್ಟು ಶೇಕಡಾ ಕ್ರಮದಿಂದ ಪರಿಮಾಣಗಳನ್ನು ನಾವಿಲ್ಲಿ ಯಾವ ರೀತಿ ಹೋಲಿಕೆ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೊತ್ತ 100 ಇದ್ದಾಗ ಶೇಕಡಾವಾರವನ್ನು ಯಾವ ರೀತಿ ಕಂಡುಹಿಡಿಯುವುದು ಅನ್ನೋದನ್ನು ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆ 1 ಈ ರೀತಿ ಇದೆ. ರವಿಯ ಮನೆಯ ಒಂದು ಕೋಣೆಯು 100 ಹಾಸುಗಳಿಂದ ಕೂಡಿದ್ದು. ಅದು ಹಸಿರು ಬಣ್ಣದ 14, ಕೆಂಪು ಬಣ್ಣದ 25, ಹಳದಿ ಬಣ್ಣದ 31 ಮತ್ತು ನೀಲಿ ಬಣ್ಣದ 30 ಹಾಸುಗಳನ್ನು ಹೊಂದಿದೆ. ಹಾಗಿದ್ದಲ್ಲಿ ಅವುಗಳ ಶೇಕಡಾವಾರು ಕಂಡುಹಿಡಿಯಿರಿ. ಈ ಪ್ರಶ್ನೆಯಲ್ಲಿ 100 ಹಾಸುಗಳು ಅಂದರೆ ಮನೆಯಲ್ಲಿ ಬಳಸ್ತಕ್ಕಂಥ ಟೈಲ್ಸ್ಗಳನ್ನು ನೀಡಿದ್ದಾರೆ. ಅಂದರೆ ಟೈಲ್ಸ್ಗಳು ಬಣ್ಣದ ಟೈಲ್ಸ್ಗಳನ್ನು ಒಳಗೊಂಡಿದ್ದು ಅವುಗಳು ನಿರ್ದಿಷ್ಟ ಬಣ್ಣದ ಟೈಲ್ಸ್ಗಳ ಸಂಖ್ಯೆಯನ್ನು ನೀಡಲಾಗಿದೆ. ಇಲ್ಲಿ ಹಸಿರು ಬಣ್ಣದ ಟೈಲ್ಸ್ಗಳ ಸಂಖ್ಯೆ 14, ಕೆಂಪು ಬಣ್ಣದ ಟೈಲ್ಸ್ಗಳ ಸಂಖ್ಯೆ 25, ಹಳದಿ ಬಣ್ಣದ ಟೈಲ್ಸ್ಗಳ ಸಂಖ್ಯೆ 31, ನೀಲಿ ಬಣ್ಣದ ಟೈಲ್ಸ್ಗಳ ಸಂಖ್ಯೆ 30 ನೀಡಲಾಗಿದೆ. ಇವುಗಳ ವೈಯಕ್ತಿಕ ಬಣ್ಣವಾರು ಶೇಕಡಾವನ್ನು ನೋಡೋದಾದರೆ ಯಾವ ರೀತಿ? ಈ ರೀತಿ ನೋಡಿದಾಗ ಹಸಿರು ಬಣ್ಣದ ಟೈಲ್ಸ್ಗಳ ಸಂಖ್ಯೆ 14 ಎಂದಾಗಿದೆ, ಕೆಂಪು ಬಣ್ಣದ ಟೈಲ್ಸ್ಗಳ ಸಂಖ್ಯೆ 25, ಹಳದಿ ಬಣ್ಣದ ಟೈಲ್ಸ್ಗಳ ಸಂಖ್ಯೆ 31, ನೀಲಿ ಬಣ್ಣದ ಟೈಲ್ಸ್ಗಳ ಸಂಖ್ಯೆ 30. ಈ ಎಲ್ಲ ಟೈಲ್ಸ್ಗಳ ಸಂಖ್ಯೆಯನ್ನು ಒಟ್ಟು ಕೂಡಿಸಿದಾಗ ಒಟ್ಟು ಟೈಲ್ಸ್ಗಳ ಸಂಖ್ಯೆ 100 ಆಗುತ್ತದೆ. ಅಂದಾಗ ಇಲ್ಲಿ ಇವುಗಳು ಪ್ರತಿಯೊಂದು ಬಣ್ಣದ ಟೈಲ್ಸ್ಗಳು ಪ್ರತಿ 100ಕ್ಕೆ ಎಷ್ಟು ಅನ್ನೋದು ನೋಡಿದಾಗ ಹಸಿರು ಬಣ್ಣದ ಟೈಲ್ಸ್ ಪ್ರತಿ 100ಕ್ಕೆ 14, ಕೆಂಪು ಬಣ್ಣದ ಟೈಲ್ಸ್ಗಳು ಪ್ರತಿ 100ಕ್ಕೆ 25, ಹಳದಿ ಬಣ್ಣದ ಟೈಲ್ಸ್ಗಳು ಪ್ರತಿ 100ಕ್ಕೆ 31, ನೀಲಿ ಬಣ್ಣದ ಟೈಲ್ಸ್ಗಳು ಪ್ರತಿ 100ಕ್ಕೆ 30. ಇವುಗಳನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ಹಸಿರು ಬಣ್ಣದ ಟೈಲ್ಸ್ಗಳು 100ನೇ 14 ಆಗ್ತದೆ, ಕೆಂಪು ಬಣ್ಣದ ಟೈಲ್ಸ್ಗಳು 100ನೇ 25, ಹಳದಿ ಬಣ್ಣದ ಟೈಲ್ಸ್ಗಳು 100ನೇ 31, ನೀಲಿ ಬಣ್ಣದ ಟೈಲ್ಸ್ಗಳು 30. ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದಂತೆ ಛೇದ 100 ಹೊಂದಿರತಕ್ಕಂಥ ಅಂಶವನ್ನು ನಾವಿಲ್ಲಿ ಶೇಕಡಾ ಎಂದು ಹೇಳಿದ್ದೇವೆ. ಅದೇ ರೀತಿ ಇದನ್ನು ಬರೆಯುವ ಕ್ರಮ 14/100 ಇದು 14 ಶೇಕಡಾ ಆಗ್ತದೆ, 25/100 ಇದು 25 ಶೇಕಡಾ ಆಗ್ತದೆ, 31/100 ಇದು 31 ಶೇಕಡಾ ಆಗುತ್ತದೆ. ಅದೇ ರೀತಿ 30/100 ಇದು 30 ಶೇಕಡಾ ಆಗುತ್ತದೆ. ಇವುಗಳನ್ನು ಓದುವ ಕ್ರಮವನ್ನು ಈಗಾಗಲೇ ತಿಳಿದುಕೊಂಡಂತೆ 14 ಶೇಕಡಾವನ್ನು ಶೇಕಡಾ 14 ಎಂದು ಓದುತ್ತೇವೆ, 25 ಶೇಕಡಾವನ್ನು ಶೇಕಡಾ 25 ಎಂದು ಓದುತ್ತೇವೆ, 31 ಶೇಕಡಾವನ್ನು ಶೇಕಡಾ 31 ಎಂದು ಓದುತ್ತೇವೆ, 30 ಶೇಕಡಾವನ್ನು ಶೇಕಡಾ 30 ಎಂದು ಓದುತ್ತೇವೆ. ಇವುಗಳನ್ನು ಒಟ್ಟಾರೆ ನೋಡಿದಾಗ ಹಸಿರು ಬಣ್ಣದ ಟೈಲ್ಸ್ಗಳ ಶೇಕಡಾವನ್ನು ಗಮನಿಸಿದಾಗ ಅದು ಶೇಕಡಾ 14ರಷ್ಟಿದೆ. ಕೆಂಪು ಬಣ್ಣದ ಟೈಲ್ಸ್ಗಳ ಶೇಕಡಾವನ್ನು ನೋಡಿದಾಗ ಅದು
ಶೇಕಡ 25ರಷ್ಟಿದೆ. ಹಳದಿ ಬಣ್ಣದ ಟೈಲ್ಸ್ಗಳನ್ನು ನೋಡಿದಾಗ ಅದು ಶೇಕಡ 31ರಷ್ಟಿದೆ. ನೀಲಿ ಬಣ್ಣದ ಟೈಲ್ಸ್ಗಳನ್ನು ನೋಡಿದಾಗ ಅದು ಶೇಕಡ 30 ಆಗಿದೆ. ಇವೆಲ್ಲವುಗಳ ಶೇಕಡವನ್ನು ಕೂಡ ಒಟ್ಟು ಮಾಡಿದಾಗ ಅದು ಶೇಕಡ 100ರಷ್ಟಕ್ಕೆ ಸಮನಾಗುತ್ತದೆ. ಈ ರೀತಿಯಾಗಿ ನಾವು ಮೊತ್ತ 100 ಇದ್ದಾಗ ಶೇಕಡವನ್ನು ಛೇದ 100ರಿಂದ ಭಾಗಿಸಿದಾಗ ಅದರ ಶೇಕಡ ಎಂಬುದು ನಮಗೆ ತಿಳಿಯುತ್ತದೆ. ಅದೇ ರೀತಿ ನಾವೀಗ ಮೊತ್ತ 100 ಇಲ್ಲದಿದ್ದಾಗ ಶೇಕಡಾವಾರುವನ್ನು ಯಾವ ರೀತಿ ಲೆಕ್ಕ ಹಾಕುವುದನ್ನೋದು ನೋಡೋಣ. ಹಿಂದಿನ ಪ್ರಶ್ನೆಯಲ್ಲಿ ನಾವು ಶೇಕಡ 100 ಮೊತ್ತ 100 ಇದ್ದಾಗ ಶೇಕಡವನ್ನು ಕಂಡುಹಿಡಿದ್ದೇವೆ. ಮೊತ್ತ 100 ಇಲ್ಲದಿದ್ದ ಪಕ್ಷದಲ್ಲಿ ಶೇಕಡವನ್ನು ಯಾವ ರೀತಿ ಕಂಡುಹಿಡಿಯೋದು, ಅದಕ್ಕೊಂದು ಉದಾಹರಣೆಯನ್ನು ಗಮನಿಸಿ. 7ನೇ ತರಗತಿಯಲ್ಲಿ 12 ಜನ ಬಾಲಕರು 8 ಜನ ಬಾಲಕಿಯರು ಇದ್ದಾರೆ. ಹಾಗಾದರೆ ಅವರ ಶೇಕಡಾವಾರು ಕಂಡುಹಿಡಿಯಿರಿ. ಈ ಪ್ರಶ್ನೆಯಲ್ಲಿ 7ನೇ ತರಗತಿಯ ಬಾಲಕರ ಸಂಖ್ಯೆ 12 ಇದೆ, ಬಾಲಕಿಯರ ಸಂಖ್ಯೆ 8 ಇದೆ. ಹಾಗಿದ್ದಲ್ಲಿ ಬಾಲಕರ ಶೇಕಡ ಹಾಗೂ ಬಾಲಕಿಯರ ಶೇಕಡವನ್ನು ನಾವು ಈ ಒಂದು ಉದಾಹರಣೆ ಮೂಲಕ ಕಂಡುಕೊಳ್ಳೋಣ. ಕೊಟ್ಟಿರುವಂತೆ ವಿದ್ಯಾರ್ಥಿಗಳಿದ್ದಾರೆ, ಬಾಲಕರು ಮತ್ತು ಬಾಲಕಿಯರು. ವಿದ್ಯಾರ್ಥಿಗಳ ಸಂಖ್ಯೆ ಇದೆ, ಬಾಲಕರ ಸಂಖ್ಯೆ 12, ಬಾಲಕಿಯರ ಸಂಖ್ಯೆ 8. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 20 ಎಂದಾಗುತ್ತದೆ. ಇಲ್ಲಿ ಬಾಲಕರನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ಒಟ್ಟು ವಿದ್ಯಾರ್ಥಿಗಳು 20, ಅದರಲ್ಲಿ ಬಾಲಕರು 12, ಅದರ ಭಿನ್ನರಾಶಿ ರೂಪ 20ನೇ 12 ಆಗುತ್ತದೆ. ಅದೇ ರೀತಿ ಬಾಲಕಿಯರ ಸಂಖ್ಯೆ 8 ಇದ್ದು ಅವರ ಭಿನ್ನರಾಶಿ 20ನೇ 8 ಆಗುತ್ತದೆ. ಇಲ್ಲಿ ನಾವು ಇವರನ್ನು ಛೇದ 100 ಏಕೆಂದರೆ ಇಲ್ಲಿ ಛೇದವನ್ನು ಗಮನಿಸಿದಾಗ 20 ಇದೆ. ಛೇದ 100 ಇದ್ದಾಗ ಅದು ನೇರವಾಗಿ ಶೇಕಡ ಎಂದು ಓದ್ತಾ ಇದ್ದೀವಿ ಅಂಶವನ್ನು. ಇಲ್ಲಿ ಛೇದ 100 ಇಲ್ಲದ ಪಕ್ಷದಲ್ಲಿ ಛೇದ 100 ಮಾಡಿಕೊಂಡು ಅಥವಾ ಅದನ್ನು ಶೇಕಡ 100 ಎಂದು ಪರಿವರ್ತಿಸಿದಾಗ ಏನಾಗುತ್ತದೆ, ಅದು 12/20 ಶೇಕಡಾದಲ್ಲಿ ತಂದಾಗ ಇದು 60 ಶೇಕಡಕ್ಕೆ ಸಮನಾಗುತ್ತದೆ. ಅದೇ ರೀತಿ ಬಾಲಕಿಯರ ಸಂಖ್ಯೆ 8/20 ಶೇಕಡಾದಾಗೆ ತರಬೇಕಾದ್ರೆ ಅದು 40 ಶೇಕಡ ಆಗುತ್ತದೆ. ಇಲ್ಲಿ ಒಟ್ಟಾರೆಯಾಗಿ ಬಾಲಕರ ಶೇಕಡ 60, ಬಾಲಕಿಯರ ಶೇಕಡ 40. ಇವರಿಬ್ಬರ ಒಟ್ಟು ಶೇಕಡ ಗಮನಿಸಿದಾಗ 100ಕ್ಕೆ ಸಮನಾಗುತ್ತದೆ. ಈ ರೀತಿ ನಾವು ಮೊತ್ತ 100 ಇಲ್ಲದಾಗ ಶೇಕಡಾವಾರವನ್ನು ಕಂಡುಹಿಡಿದ್ದೇವೆ. ಅದೇ ರೀತಿ ಮೊತ್ತ 100 ಇಲ್ಲದಾಗ ಶೇಕಡಾವಾರ ಕಂಡುಹಿಡಿಯುವಾಗ ಕೆಲವೊಂದು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಅವುಗಳ ಶೇಕಡವನ್ನು ಕಂಡುಹಿಡಿಯಬಹುದು. ಕ್ರಮ 1, ಕೊಟ್ಟಿರುವ ಭಿನ್ನರಾಶಿಯನ್ನು ಸಾಮಾನ್ಯವಾಗಿ 100ರಿಂದ ಗುಣಿಸಬಹುದು. ಅಂದರೆ ಕೊಟ್ಟಿರುವ ಭಿನ್ನರಾಶಿಯನ್ನು 100ರಿಂದ ಗುಣಿಸಿದಾಗ ನಮಗಿಲ್ಲಿ ಅವುಗಳ ಶೇಕಡ ಸಿಗ್ತದೆ. ಅದೇ ರೀತಿ ಅಂಶ ಮತ್ತು ಛೇದಗಳೆರಡನ್ನೂ ಕೂಡ 100ರಿಂದ ಗುಣಿಸಿ ಕೂಡ ನಾವಿಲ್ಲಿ ಶೇಕಡವನ್ನು ಕಂಡುಹಿಡಿಯಬಹುದು. ಅದೇ ರೀತಿ ಛೇದ 100 ಆಗುವಂತೆ ಅಂಶ ಮತ್ತು ಛೇದಗಳನ್ನು ಒಂದೇ ಸಂಖ್ಯೆಯಿಂದಲೂ ಸಹ ಗುಣಿಸಿ ನಾವಿಲ್ಲಿ ಶೇಕಡವನ್ನು ಕಂಡುಹಿಡಿಯಲು ಸಾಧ್ಯವಿದೆ. ಅಂದರೆ ಮೊತ್ತ 100 ಇಲ್ಲದಿದ್ದ ಪಕ್ಷದಲ್ಲಿ ನಾವು ಶೇಕಡವನ್ನು ಕಂಡುಹಿಡಿಯುವಾಗ ಮೊದಲನೇದಾಗಿ ಭಿನ್ನರಾಶಿಯನ್ನು 100ರಿಂದಲೂ ಸಹ ಗುಣಿಸಬಹುದು, ಅಥವಾ ಅಂಶ ಮತ್ತು ಛೇದಗಳನ್ನು 100ರಿಂದ ಗುಣಿಸಬಹುದು, ಅಥವಾ ಛೇದ 100 ಆಗುವಂತೆ ಅಂಶ ಮತ್ತು ಛೇದಗಳನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿ ಸಹ ನಾವಿಲ್ಲಿ ಅವುಗಳ ಶೇಕಡಾವಾರವನ್ನು ಕಂಡುಹಿಡಿಯಬಹುದು. ಕೆಲವೊಂದಿಷ್ಟು ಶೇಕಡಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅವುಗಳನ್ನು ಪರಿಹರಿಸುವ ಕ್ರಮಗಳನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರಶ್ನೆ ಹೀಗಿದೆ: 3/4 ಶೇಕಡಾಗೆ ಪರಿವರ್ತಿಸಿ. 3/4 ಎನ್ನುವುದು ಒಂದು ಭಿನ್ನರಾಶಿಯಾಗಿದ್ದು ಇದನ್ನು ಶೇಕಡಾಗೆ ಪರಿವರ್ತಿಸೋಣ. ಈ 3/4 ಮೇಲೆ ತಿಳಿಸಿದಂತೆ ಶೇಕಡಾ ಕ್ರಮಕ್ಕೆ ಪರಿವರ್ತಿಸುವಾಗ ಕೊಟ್ಟಿರುವ ಭಿನ್ನರಾಶಿಯನ್ನು ಶೇಕಡ 100ರಿಂದ ಗುಣಿಸಬೇಕು ಎಂದಾಗಿತ್ತು. ಆದ್ದರಿಂದ ಇಲ್ಲಿ 3/4 ಗುಣ್ಲೆ 100 ಮಾಡಿದಾಗ ಇಲ್ಲಿ 100/4 ಇದು ಛೇದ ಹೊಡೆದಾಗ 3 × 25 ಎಂದಾಗುತ್ತದೆ. 3 × 25 ಗುಣಿಸಿದಾಗ ಇದರ ಗುಣಲಬ್ಧ 75 ಆಗುತ್ತದೆ. ಆದ್ದರಿಂದ 3/4 ಶೇಕಡ 75 ಶೇಕಡ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ. 1/8 ಶೇಕಡಾಗೆ ಪರಿವರ್ತಿಸಿ. ಇದು ಕೂಡ ಒಂದು ಭಿನ್ನರಾಶಿಯ ಪ್ರಶ್ನೆಯಾಗಿದ್ದು ಇದನ್ನು ಶೇಕಡಾ ಕ್ರಮಕ್ಕೆ ಪರಿವರ್ತಿಸೋಣ.
ಮೇಲೆ ಪರಿಹರಿಸಿದಂತೆ 1/8 ಶೇಕಡಾ ಕ್ರಮಕ್ಕೆ ಪರಿಹರಿಸು ಎಂದಾಗ ಈ ಭಿನ್ನರಾಶಿಯನ್ನು 100ರಿಂದ ಗುಣಿಸಿದಾಗ ಇದರ ಬೆಲೆ 12.5% ಎಂದಾಗುತ್ತದೆ. ಇದರರ್ಥ 1/8 ಶೇಕಡಾ ಕ್ರಮದಲ್ಲಿ ಬರೆದಾಗ ಇದು 12.5% ಆಗುತ್ತದೆ. ಮತ್ತೊಂದು ಉದಾಹರಣೆ, 0.65 ಶೇಕಡಾಗೆ ಪರಿವರ್ತಿಸಿ. ಇಲ್ಲಿರುವ ಪ್ರಶ್ನೆ 0.65 ಎನ್ನುವುದು ಒಂದು ದಶಮಾಂಶದ ಪ್ರಶ್ನೆಯಾಗಿದ್ದು ಇದನ್ನು ಶೇಕಡಾ ಕ್ರಮಕ್ಕೆ ಪರಿವರ್ತಿಸುವಾಗ ನಾವಿಲ್ಲಿ 100ರಿಂದ ಗುಣಿಸಬೇಕು. ಕೊಟ್ಟಿರುವ ದಶಮಾಂಶ 0.65 ಆಗಿದೆ. ಇದರ ದಶಮಾಂಶ ರೂಪ 0.65 ಶೇಕಡಾದಲ್ಲಿ ಬರೆದಾಗ 65% ಆಗುತ್ತದೆ. ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. 12.35 ಶೇಕಡಾಗೆ ಪರಿವರ್ತಿಸು ಎಂದಿದೆ. ಇಲ್ಲಿ 12.35 ಶೇಕಡಾಗೆ ಪರಿವರ್ತಿಸುವಾಗ ಕೊಟ್ಟಿರುವ ದಶಮಾಂಶ ಅಥವಾ ಕೊಟ್ಟಿರುವ ಭಿನ್ನರಾಶಿ ಅಥವಾ ಕೊಟ್ಟಿರುವ ಯಾವುದೇ ಸಂಖ್ಯೆಯನ್ನು ನಾವಿಲ್ಲಿ 100ರಿಂದ ಗುಣಿಸಿದಾಗ ಅದರ ಶೇಕಡಾ ಕ್ರಮವು ಸಿಗುತ್ತದೆ ಎಂದು ತಿಳಿದಿದ್ದೇವೆ. ಆದ್ದರಿಂದ 12.35 ಶೇಕಡಾ ಕ್ರಮ 1235% ಅಂದರೆ 1235% ಎಂದಾಗುತ್ತದೆ. ಈ ಒಂದು ಚಿತ್ರವನ್ನು ಗಮನಿಸಿ. ಈ ಒಂದು ಚಿತ್ರದಲ್ಲಿ ಕೆಲವೊಂದಿಷ್ಟು ಭಾಗಗಳಿಗೆ ಬಣ್ಣವನ್ನು ತುಂಬಲಾಗಿದೆ. ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗವನ್ನು ಅಂದಾಜಿಸಿ ಶೇಕಡಾ ಕಂಡುಹಿಡಿಯಿರಿ. ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗವನ್ನು ಅಂದಾಜಿಸಿ ನಾವಿಲ್ಲಿ ಇದರ ಶೇಕಡಾವನ್ನು ಕಂಡುಹಿಡಿಯೋಣ. ಮೊದಲನೇದಾಗಿ ಬಣ್ಣ ತುಂಬಿದ ಭಾಗದ ಅಂದಾಜುವನ್ನು ನೋಡಿದಾಗ ಇದು ಒಟ್ಟಾರೆಯಾಗಿ 4 ಭಾಗಗಳನ್ನು ಮಾಡಿಕೊಂಡಿದ್ದು ಅದರಲ್ಲಿ 3 ಭಾಗಗಳಿಗೆ ಬಣ್ಣವನ್ನು ತುಂಬಲಾಗಿದೆ. ಆದ್ದರಿಂದ ಇದರ ಅಂದಾಜು ಭಿನ್ನರಾಶಿ ಏನಾಗ್ತದೆ 3/4 ಎಂದಾಗುತ್ತದೆ. ಇದರ ಶೇಕಡಾ 3/4 ಶೇಕಡಾದಲ್ಲಿ ಬರೆಯಬೇಕಾದ್ರೆ 100ರಿಂದ ಗುಣಿಸಬೇಕು. ಇದರ ಶೇಕಡಾ ರೂಪವು 3 × 25 ಎಂದರೆ ಇದರ ಒಟ್ಟು ಉತ್ತರ 75% ಆಗುತ್ತದೆ. ಈ 3/4 ಶೇಕಡಾ 75%. ಅರ್ಥ ಆಯ್ತಲ್ಲ? ಇದು ಚಿತ್ರವನ್ನು ಅಂದಾಜಿಸಿ ಶೇಕಡಾ ಕ್ರಮಕ್ಕೆ ಪರಿವರ್ತಿಸುವುದು. ಅದೇ ರೀತಿ ಬೆಲೆ ಕಂಡುಹಿಡಿಯುವುದು. ಒಂದು ನಿರ್ದಿಷ್ಟ ನಿರ್ದಿಷ್ಟ ಸಂಖ್ಯೆಯ ಶೇಕಡಾ ಬೆಲೆಯನ್ನು ಕಂಡುಹಿಡಿಯುವಾಗ ನಾವು ಅನುಸರಿಸುವ ಕ್ರಮವನ್ನು ಈ ಉದಾಹರಣೆ ಮೂಲಕ ಗಮನಿಸೋಣ. ಪ್ರಶ್ನೆ ಹೀಗಿದೆ: 250ರ 15%. ಇದನ್ನು ಪರಿಹರಿಸುವಾಗ 250ರ 15% ಎಂದಿದೆ. ಇಲ್ಲಿ ನಮಗೆ ತಿಳಿದಿರುವಂತೆ ಶೇಕಡಾ ಎಂದರೆ ಛೇದ 100 ಹೊಂದಿರುವ ಅಂಶವೇ ಶೇಕಡಾ ಆಗಿದೆ. ಆದ್ದರಿಂದ 15% ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಅದು 15/100 ಆಗುತ್ತದೆ. ಆದ್ದರಿಂದ ಇದು 250 × 15/100 ಎಂದು ಬರೆದಾಗ ಇದರ ಸರಳ ರೂಪಕ್ಕೆ ತಂದಾಗ ಇದರ ಬೆಲೆ 37.5 ಎಂದಾಗುತ್ತದೆ. ಅಂದರೆ 250ರ 15% ಬೆಲೆಯು 37.5 ಎಂದು ನಮಗೆ ಉತ್ತರ ದೊರೆಯುತ್ತದೆ. ಇದೇ ರೀತಿ ಮತ್ತೊಂದು ಉದಾಹರಣೆ: 1 ಕೆಜಿಯ 75% ಇದರ ಬೆಲೆಯನ್ನು ಕಂಡುಹಿಡಿಯಿರಿ. 1 ಕೆಜಿಯ 75%. ನಮಗೆ ತಿಳಿದಿರುವಂತೆ 1 ಕೆಜಿಯು 1000 ಗ್ರಾಮಿಗೆ ಸಮ. ಅಂದರೆ ನಾವಿಲ್ಲಿ 1000 ಗ್ರಾಮ್ನ 75% ಎಂದರೆ ಎಷ್ಟು ಎಂಬುದನ್ನು ಕಂಡುಹಿಡಿಯಬೇಕು. 1 ಕೆಜಿಯು 1000 ಗ್ರಾಮ್ ಇದ್ದಾಗ ಅದರ 75% ಎಷ್ಟು ಎಂಬುದು. ಇದರ 75%ವನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಇದು 75/100 ಎಂದಾಗುತ್ತದೆ. ಆದ್ದರಿಂದ 1000 × 75/100 ಇದರ ಬೆಲೆ 10 × 75 ಮತ್ತಷ್ಟು ಸರಳೀಕರಿಸಿದಾಗ ಇದರ ಬೆಲೆ 750 ಗ್ರಾಮ್ ಎಂದಾಗುತ್ತದೆ. ಅಂದರೆ 1 ಕೆಜಿ 75%ವನ್ನು ಇದರ ಬೆಲೆಯನ್ನು ಕಂಡುಹಿಡಿದಾಗ 750 ಗ್ರಾಮ್ ಆಗುತ್ತದೆ. ಅಥವಾ ಇದನ್ನು ಕೆಜಿಯಲ್ಲಿ ಸಹ ಬರೆದಾಗ ಇದು 0.750 ಕೆಜಿಗೆ ಸಮನಾಗುತ್ತದೆ. ಆದ್ದರಿಂದ 1 ಕೆಜಿಯ 75% ಇದರ ಬೆಲೆಯು
750 kg ಸಮ ಎಂದು ನಾವು ಈ ಉದಾಹರಣೆ ಮೂಲಕ ತಿಳಿದುಕೊಂಡಿದ್ದೇವೆ. ಅದೇ ರೀತಿ ಪೂರ್ಣಾಂಶದ 5% ಪೂರ್ಣಾಂಶದ 5% 600 ಆಗಿದ್ದರೆ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯನ್ನು ಸರಿಯಾಗಿ ತಿಳಿದುಕೊಳ್ಳಿ. ಒಂದು ಪೂರ್ಣಾಂಶ ಇದೆ, ಅದರ 5%ದಷ್ಟು 600ಕ್ಕೆ ಸಮ ಆಗುತ್ತದೆ. ಹಾಗಿದ್ದಾಗ ಆ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ಎಂದು ಪ್ರಶ್ನೆ ಇದೆ. ಇಲ್ಲಿ ಸಾಮಾನ್ಯವಾಗಿ ಪೂರ್ಣಾಂಶ ಎಂದರೆ 100% ಎಂದು ತೆಗೆದುಕೊಳ್ಳಬೇಕು. ಪೂರ್ಣಾಂಶ ಎಂದರೆ 100%ಗೆ ಸಮ ಎಂದು ತೆಗೆದುಕೊಂಡಾಗ ಇಲ್ಲಿ 5% ಎಂದರೆ 600ಕ್ಕೆ ಸಮ. ಅಂತೆಯೇ ಪೂರ್ಣಾಂಶ 100% ಎಂದರೆ ಎಷ್ಟು ಎಂದು ಕಂಡುಹಿಡಿಯಬೇಕು. ಇದನ್ನು ಪರಿಹರಿಸುವಾಗ ಪೂರ್ಣಾಂಶವು 600 ಗುಣಿಸು 100/5. ಇದನ್ನು ಪರಿಹರಿಸುವುದು 600 ಗುಣಿಸು 100/5. ಇಲ್ಲಿ 100/5 ಸರಳೀಕರಣ ಮಾಡಿದಾಗ ಇದು 20ಕ್ಕೆ ಸಮನಾಗುತ್ತದೆ. ಆದ್ದರಿಂದ ಇದರ ಬೆಲೆ 600 ಗುಣಿಸು 20. ಇದರ ಒಟ್ಟು ಗುಣಲಬ್ಧವು 12,000 ಎಂದಾಗುತ್ತದೆ. ಆದ್ದರಿಂದ ಆ ಒಂದು ಪೂರ್ಣಾಂಶದ ಬೆಲೆಯು 12,000. ಏಕೆಂದರೆ ಪೂರ್ಣಾಂಶವನ್ನು 100% ಎಂದು ತೆಗೆದುಕೊಂಡಾಗ ಇದರ ಬೆಲೆ 12,000 ಆಗುತ್ತದೆ. ಮತ್ತೊಂದು ಪ್ರಶ್ನೆ, ಪೂರ್ಣಾಂಶದ 40% 500 ಕಿಲೋಮೀಟರ್ ಆಗಿದ್ದರೆ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯ ಅರ್ಥ, ಒಂದು ಪೂರ್ಣದ 40% 500 ಕಿಲೋಮೀಟರ್ ಆಗಿದ್ದರೆ ಆ ಪೂರ್ಣವು ಎಷ್ಟು ಎಂಬುದನ್ನು ಕಂಡುಹಿಡಿಯಿರಿ ಎಂಬುದಾಗಿದೆ. ಈ ಮೇಲೆ ಪರಿಹರಿಸದಂತೆ ಪೂರ್ಣಾಂಶವನ್ನು ನಾವಿಲ್ಲಿ 100% ಎಂದು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದೆವು. ಅದೇ ರೀತಿ ಇಲ್ಲಿ ಕೊಟ್ಟಿರುವ ಪ್ರಶ್ನೆಯಂತೆ 40% ಎಂದರೆ 500ಕ್ಕೆ ಸಮ. ಅದೇ ರೀತಿ ಪೂರ್ಣಾಂಶ 100% ಎಂದರೆ ಎಷ್ಟು ಎಂದು ಕಂಡುಹಿಡಿಯಬೇಕು ಎಂಬುದಾಗಿದೆ. ಪೂರ್ಣಾಂಶವು 500 ಗುಣಿಸು 100/40 ಸಮನಾಗಿದೆ 500 ಗುಣಿಸು 5/2. ಇದನ್ನು ಸರಳ ರೂಪಕ್ಕೆ ತಂದಾಗ ಇದರ ಪೂರ್ಣಾಂಶವು 1250 ಕಿಲೋಮೀಟರ್ಗೆ ಸಮನಾಗುತ್ತದೆ. ಮತ್ತೊಂದು ಅಂಶವನ್ನು ಗಮನಿಸೋಣ. ಶೇಕಡಾವನ್ನು ಭಿನ್ನ ರಾಶಿಗೆ ಪರಿವರ್ತಿಸುವುದು. ಕೊಟ್ಟಿರುವ ಪ್ರಶ್ನೆಯನ್ನು ಭಿನ್ನ ರಾಶಿಗೆ ಪರಿವರ್ತಿಸುವ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸೋಣ. ಕೊಟ್ಟಿರುವ ಶೇಕಡಾವನ್ನು ಭಿನ್ನ ರಾಶಿ ಅಥವಾ ದಶಮಾಂಶಕ್ಕೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು. ಈಗಾಗಲೇ ತಿಳಿದುಕೊಂಡಿದ್ದೇವೆ. ಅದೇ ರೀತಿ ಭಿನ್ನ ರಾಶಿಯನ್ನು ಪರಿವರ್ತಿಸಿದ ನಂತರ ಅದನ್ನು ಸರಳ ರೂಪಕ್ಕೆ ಕೂಡ ತಂದು ಅದರ ಕನಿಷ್ಠ ರೂಪದಲ್ಲಿ ನಮ್ಮ ಉತ್ತರವನ್ನು ಬರೆಯಬೇಕು. ಮುಂದೆ ನೀಡಿರುವ ಶೇಕಡಾವನ್ನು ಭಿನ್ನ ರಾಶಿಯ ರೂಪದಲ್ಲಿ ಬರೆದು ಭಿನ್ನ ರಾಶಿಯನ್ನು ಸರಳ ರೂಪಕ್ಕೆ ತನ್ನಿ ಅಂತ ಇದೆ. ಪ್ರಶ್ನೆ ಹೀಗಿದೆ, 25%. 25% ಎನ್ನುವುದು ಇದೊಂದು ಶೇಕಡಾ ಕ್ರಮವಾಗಿದ್ದು ಇದನ್ನು ಭಿನ್ನ ರಾಶಿಯ ರೂಪದಲ್ಲಿ ಬರೆದು ಅದನ್ನು ಸರಳ ರೂಪದಲ್ಲಿ ಬರೆಯೋಣ. ಈ ಮೇಲೆ ತಿಳಿಸಿದಂತೆ ಶೇಕಡಾವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯುವಾಗ ಅದನ್ನು 100ರಿಂದ ಭಾಗಿಸಬೇಕು ಎಂದು ಹೇಳಿದೆವು. 25% ಇದು ಭಿನ್ನ ರಾಶಿಯಲ್ಲಿ ಬರೆದಾಗ 25/100 ಆಗುತ್ತದೆ. ಇದರ ಸರಳ ರೂಪ ಅಥವಾ ಕನಿಷ್ಠ ರೂಪವು 25 ಮತ್ತು 100ನ್ನು 25ರಿಂದ ಭಾಗಿಸಿದಾಗ 25 1 25 4 ಎಂದಾಗ 1/4 ಆಗುತ್ತದೆ. ಅಂದರೆ 25% ಇದರ ಭಿನ್ನರಾಶಿ ರೂಪ 25/100 ಆಗಿದ್ದು ಇದರ ಕನಿಷ್ಠ ರೂಪ 1/4 ಆಗಿದೆ. ಪ್ರಶ್ನೆ 2 ಹೀಗಿದೆ, 150% ಇದನ್ನು ನಾವು ಕೂಡ ಭಿನ್ನರಾಶಿಗೆ ತಂದು ಅದನ್ನು ಸರಳ ರೂಪಕ್ಕೆ ಪರಿವರ್ತಿಸಬೇಕು. ಈ ಮೇಲಿನ ಉದಾಹರಣೆಯಲ್ಲಿ ಬಗೆಹರಿಸಿದಂತೆ ಕೊಟ್ಟಿರುವ ಶೇಕಡಾವನ್ನು 100ರಿಂದ ಭಾಗಿಸಿ. 150% ಇದನ್ನು 100ರಿಂದ ಭಾಗಿಸಿದಾಗ ಇದರ ಭಿನ್ನರಾಶಿ ರೂಪ ತಾಳುತ್ತದೆ. ಭಿನ್ನರಾಶಿಯು 150/100 ಆಗುತ್ತದೆ. ಇದರ ಕನಿಷ್ಠ ರೂಪ ಅಥವಾ ಸರಳ ರೂಪವು 3/2 ಎಂದಾಗುತ್ತದೆ. ಈ ರೀತಿಯಾಗಿ ನಾವಿಲ್ಲಿ ಶೇಕಡಾವನ್ನು ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸುವುದನ್ನು ತಿಳಿದುಕೊಂಡಿದ್ದೇವೆ.
ಈ ಶೇಕಡಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ಪರಿಹರಿಸೋಣ. ಪ್ರಶ್ನೆ ಹೀಗಿದೆ: ಒಂದು ಋತುಮಾನದಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡವೊಂದು 20 ಪಂದ್ಯಗಳನ್ನು ಆಡಿತು. ಅವುಗಳಲ್ಲಿ 25% ಅಥವಾ 25% ಪಂದ್ಯಗಳನ್ನು ಗೆದ್ದರೆ ಆ ತಂಡ ಗೆದ್ದ ಪಂದ್ಯಗಳೆಷ್ಟು? ಪ್ರಶ್ನೆಯನ್ನು ಗಮನಿಸಿ. ಒಂದು ಋತುವಿನಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡವೊಂದು 20 ಪಂದ್ಯಗಳನ್ನು ಆಡಿತು. ಅವುಗಳಲ್ಲಿ 25% ಪಂದ್ಯಗಳನ್ನು ಗೆದ್ದರೆ ಆ ತಂಡ ಗೆದ್ದ ಪ್ರಶ್ನೆಗಳು ಎಷ್ಟು? ಇದನ್ನು ಪರಿಹರಿಸುವಾಗ ಇಲ್ಲಿ ಒಟ್ಟು ಆಡಿದ ಪಂದ್ಯಗಳ ಸಂಖ್ಯೆ ಇದೆ 20. ಇಲ್ಲಿ ಗೆದ್ದ ಪಂದ್ಯಗಳ ಶೇಕಡವನ್ನು ನೀಡಲಾಗಿದೆ, ಅದು 25%. ಹಾಗಿದ್ದಲ್ಲಿ ಗೆದ್ದ ಪಂದ್ಯಗಳ ಒಟ್ಟು ಸಂಖ್ಯೆಯನ್ನು ನಾವೀಗ ಕಂಡುಹಿಡಿಯೋಣ. ಗೆದ್ದ ಪಂದ್ಯಗಳು 20ರ 25%. 20ರ 25%. ಈ ಮೇಲೆ ತಿಳಿಸಿದಂತೆ ಶೇಕಡಾವನ್ನು ನಾವಿಲ್ಲಿ ಭಿನ್ನರಾಶಿಯಲ್ಲಿ ಬರೆದಾಗ 100ರಿಂದ ಭಾಗಿಸುತ್ತೇವೆ. 20 ಗುಣಿಸು 25 ಭಾಗಿಸು 100. ಇದನ್ನು ಕನಿಷ್ಠ ರೂಪಕ್ಕೆ ತಂದಾಗ ಒಟ್ಟು ಗೆದ್ದ ಪಂದ್ಯಗಳ ಸಂಖ್ಯೆ 5 ಆಗುತ್ತದೆ. ಅಂದರೆ ಆ ಕ್ರಿಕೆಟ್ ತಂಡವು ಗೆದ್ದ ಒಟ್ಟು ಪಂದ್ಯಗಳ ಸಂಖ್ಯೆ 5 ಎಂಬುದು ಈ ಉದಾಹರಣೆ ಮೂಲಕ ನಮಗೆ ತಿಳಿಯುತ್ತದೆ. ಮತ್ತೊಂದು ಪ್ರಶ್ನೆ: 15,000 ಮತದಾರರಿರುವ ಒಂದು ಕ್ಷೇತ್ರದಲ್ಲಿ 60% ಜನ ಮತ ಚಲಾಯಿಸಿದ್ದಾರೆ. ಶೇಕಡಾ ಎಷ್ಟು ಜನರು ಮತ ಚಲಾಯಿಸಲಿಲ್ಲ? ಮತ ಚಲಾಯಿಸದವರ ಸಂಖ್ಯೆ ಎಷ್ಟು ಎಂಬುದನ್ನು ಕಂಡುಹಿಡಿಯಿರಿ. ಪ್ರಶ್ನೆಯನ್ನು ಮತ್ತೊಮ್ಮೆ ಓದುತ್ತೇನೆ. 15,000 ಮತದಾರರಿರುವ ಒಂದು ಕ್ಷೇತ್ರದಲ್ಲಿ 60% ಜನ ಮತ ಚಲಾಯಿಸಿದ್ದಾರೆ. ಹಾಗಾದರೆ ಶೇಕಡಾ ಎಷ್ಟು ಜನರು ಮತ ಚಲಾಯಿಸಲಿಲ್ಲ ಮತ್ತು ಮತ ಚಲಾಯಿಸದವರ ಸಂಖ್ಯೆ ಎಷ್ಟು ಎಂಬುದನ್ನು ಕಂಡುಹಿಡಿಯಿರಿ ಎಂಬುದು ಪ್ರಶ್ನೆ ಇದೆ. ಇದರ ಪರಿಹಾರ: ಒಟ್ಟು ಮತದಾರರ ಸಂಖ್ಯೆ ಇದೆ 15,000. ಮತ ಚಲಾಯಿಸಿದವರ ಶೇಕಡ ಇದೆ 60%. ಹಾಗಿದ್ದಲ್ಲಿ ಮತ ಚಲಾಯಿಸದವರ ಅಂದರೆ ಮತವನ್ನು ಹಾಕದವರ ಶೇಕಡ, ಮತ ಚಲಾಯಿಸದವರ ಶೇಕಡ, ಇದು ಒಟ್ಟು ಜನಸಂಖ್ಯೆಯನ್ನು 100% ಎಂದು ತೆಗೆದುಕೊಂಡಾಗ ಚಲಾಯಿಸದವರ ಶೇಕಡವು ಚಲಾಯಿಸಿದವರನ್ನು ಕಳೆದಾಗ ನಮಗೆ ಉತ್ತರ ದೊರೆಯುತ್ತದೆ. ಅಂದರೆ ಮತ ಚಲಾಯಿಸದವರ ಶೇಕಡ 100 - 60 ಸಮನಾಗಿದೆ 40%. ಅಂದರೆ ಮತ ಚಲಾಯಿಸದವರ ಶೇಕಡ 40% ಆಗುತ್ತದೆ. ಅದೇ ರೀತಿ ಮತ ಚಲಾಯಿಸದವರ ಸಂಖ್ಯೆ, ಮತ ಚಲಾಯಿಸದವರ ಸಂಖ್ಯೆಯನ್ನು ನೋಡಿದಾಗ 15,000ಕ್ಕೆ 40% ಜನ ಮತವನ್ನು ಚಲಾಯಿಸಲಿಲ್ಲ. ಅಂದರೆ 15,000ದ 40% ಇದರ ಬೆಲೆಯನ್ನು ಕಂಡುಹಿಡಿಯೋಣ. ಈಗಾಗಲೇ ನಾವು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಅದರಂತೆ ಪರಿಹರಿಸಿದಾಗ 15,000 ಗುಣಿಸು 40%ವು 40/100 ಎಂದಾಗುತ್ತದೆ. ಇದನ್ನು ಸರಳ ರೂಪಕ್ಕೆ ಬರೆದಾಗ ಮತ ಚಲಾಯಿಸದವರ ಸಂಖ್ಯೆಯು 6,000 ಜನ ಎಂದಾಗುತ್ತದೆ. ಅಂದರೆ ಈ 15,000ಕ್ಕೆ 40% ಜನ ಮತ ಚಲಾಯಿಸಲಿಲ್ಲ ಎಂದರೆ 6,000 ಜನ ಮತವನ್ನು ಚಲಾಯಿಸಲಿಲ್ಲ ಎಂದು ಅರ್ಥ. ಮಕ್ಕಳೇ, ಇಲ್ಲಿವರೆಗೆ ನಾವು ಪರಿಮಾಣಗಳ ಹೋಲಿಕೆಯ ಭಾಗ 2 ಅಭ್ಯಸಿಸಿದ್ದೇವೆ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗೃಹಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಿ. ಪ್ರಶ್ನೆಗಳಿಗೆ ಹೋಗೋಣ. ಮೊದಲನೇ ರೀತಿಯ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನವುಗಳನ್ನು ಶೇಕಡಾಗೆ ಪರಿವರ್ತಿಸಿ. ಪ್ರಶ್ನೆಗಳು ಹೀಗಿವೆ. ಮೊದಲನೇ ಪ್ರಶ್ನೆ 5/4, ಪ್ರಶ್ನೆ ಬಿ 3/40, ಪ್ರಶ್ನೆ ಸಿ 2.1, ಪ್ರಶ್ನೆ 4 0.02. ಮುಖ್ಯ ಪ್ರಶ್ನೆ 2: ಈ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ. ಪ್ರಶ್ನೆ ಎ, ಉಪಪ್ರಶ್ನೆ ಎ ಇದೆ: 2,500 ರೂಪಾಯಿಯ 20%. ಉಪಪ್ರಶ್ನೆ ಬಿ 1 ಗಂಟೆಯ 1%. ಉಪಪ್ರಶ್ನೆ ಸಿ 1 kgಯ 25%. ಈ 3 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ
ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಎಂದಾಗಿದೆ. ಮುಖ್ಯ ಪ್ರಶ್ನೆ 3. ಒಂದು ನಗರದಲ್ಲಿ 30% ಮಹಿಳೆಯರು, 40% ಪುರುಷರು ಮತ್ತು ಉಳಿದವರು ಮಕ್ಕಳು ಇದ್ದಾರೆ. ಹಾಗಿದ್ದಲ್ಲಿ ಆ ನಗರದಲ್ಲಿ ಶೇಕಡ ಎಷ್ಟು ಮಕ್ಕಳಿದ್ದಾರೆ? ಪ್ರಶ್ನೆ ನೋಟ್ ಮಾಡ್ಕೊಳ್ತಾ ಇದ್ದೀರಾ? ಪ್ರಶ್ನೆ 4 ಹೀಗಿದೆ. ಮುಂದಿನವುಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ. ಇದರಲ್ಲಿ ಉಪಪ್ರಶ್ನೆ ಎ, ಪೂರ್ಣಾಂಶದ 70% 14 ನಿಮಿಷ ಆಗಿದೆ. ಉಪಪ್ರಶ್ನೆ ಬಿ, ಪೂರ್ಣಾಂಶದ 12% 1080 ರೂಪಾಯಿ ಆಗಿದೆ. ಉಪಪ್ರಶ್ನೆ ಸಿ, ಪೂರ್ಣಾಂಶದ 8% 40 ಲೀಟರ್ ಆಗಿದೆ. ಈ 3 ಪ್ರಶ್ನೆಗಳಿಗೆ ನೀವು ಪೂರ್ಣಾಂಶವನ್ನು ಕಂಡುಹಿಡಿಯಬೇಕಾಗುತ್ತದೆ. ಮುಖ್ಯ ಪ್ರಶ್ನೆ 5. ಮೀರಾ ತನ್ನ ವೇತನದಲ್ಲಿ 400 ರೂಪಾಯಿಯನ್ನು ಉಳಿತಾಯ ಮಾಡುತ್ತಾಳೆ. ಇದು ಅವಳ ವೇತನದ 10% ಆಗಿದೆ. ಹಾಗಿದ್ದಲ್ಲಿ ಆಕೆಯ ವೇತನವೆಷ್ಟು? ಇಲ್ಲಿಯವರೆಗೂ ಪರಿಮಾಣಗಳ ಹೋಲಿಕೆ ಎಂಬ ಅಧ್ಯಾಯದಲ್ಲಿ ವಿಡಿಯೋ ಭಾಗ 2 ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಭಾಗ 2 ಮಂಡಿಸಿದವರು ಶ್ರೀ ಹುಲಗಪ್ಪ GPT ಶಿಕ್ಷಕರು, ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ತಿಮ್ಮಾಪುರ ತಾಲೂಕು, ಸುರಪುರ ಜಿಲ್ಲೆ, ಯಾದಗಿರಿ. ಇಲ್ಲಿಯವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.